ಗಂಡ್ಮಕ್ಳು ಇಲ್ಲ ನಿಮ್ಗೆ, ಯಾಕಂದ್ರೆ ಹೆಣ್ಮಕ್ಳಿಗೆ ಸೆನ್ಸಿಟಿವಿಟಿ. ಈಗ ನನಗೆ ಇಲ್ಲ, ನಮ್ಮ ಸರ್ಗೆ ಸರ್ ಒಂದು ಬ್ಲೂ ಶರ್ಟ್ ತೊಗೊಂಬನ್ನಿ ಸರ್, ಮಹೇಶ್ ಮಾತಾಡೋ ಸರ್ಗೆ ಒಂದು ಬ್ಲೂ ಶರ್ಟು ಗಿಫ್ಟ್ ಕೊಡ್ಸೋಣ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಹಂಗೆ ಅದಕ್ಕೆ ಕೋಕಿಲಾ ಮೇಡಮ್ ಏನಂತಾರೆ, ಸರ್ ನೀವು ಒಂದು ಸ್ವಲ್ಪ ಹೋಗಿ ಒಂದು ತಾಸಿಗೆ ಪ್ರೋಗ್ರಾಮ್ ಮುಗಿತೆ, ಒಂದು ಬ್ಲೂ ಶರ್ಟ್ ತೊಗೊಂಬಂದ್ಬಿಡಿ ಸರ್ಗೆ, ಅವ್ರ ನಂಬರ್ ಕೇಳ್ಕೊಂಡು ಹೋಗಿ, ದೊಡ್ಡದಿದೆ ಸ್ವಲ್ಪ ಕೇಳ್ಕೊಂಡು ಹೋಗ್ಬಿಡಿ ಅಂದರೆ ಇವರು, ಸರ್ ನಿಮ್ಮ ನಂಬರ್ ಏನು ಸರ್ ಅಂತ ಹೇಳ್ತಾರೆ ಅಷ್ಟೇ. ಇವ್ರು ಕೇಳೋ ರೀತಿನೇ ನಂದು ಹಿಂಗೆ ನಂಬರ್ ಅಂದ ತಕ್ಷಣ ಆಯ್ತು ಸರ್ ಅಂತ ಹೇಳಿ ಬರ್ರ ಅಂತ ಹೋದ್ರು, ಇಲ್ಲ ಕಾರ್ ತೊಗೊಂಡು ಹೋದ್ರು. ಅಲ್ಲಿ ಅಂಗಡಿಗೆ ಹೋಗಿ ಒಂದು ಬ್ಲೂ ಶರ್ಟ್ ಕೊಡಪ್ಪ, ಸರಿ ಎಂತ ಬ್ಲೂ ಕೋಡೆಯೋ ಯಾವ್ದಾದ್ರು ಕೊಡಿ, ಈ ನಂಬರ್ ಕೊಡು, ನೋಡಿ ಪ್ಯಾಕ್ ಮಾಡಿ ಬಂದ್ರು. ಬಿಕಾಸ್ ನಮ್ಮ ಸೆನ್ಸಿಟಿವಿಟಿ ಇಲ್ಲ ನಮಗೆ. ಅದೇ ಇವ್ರು ಮೇಡಮ್ ಕಳಿಸಿ ತಕ್ಷಣ ಇವರು ನನ್ ಬಂದು ಕೇಳ್ತಾರೆ, ಸರ್ ತಮ್ದು ಸೈ ಮುಂದೆ ಒಬ್ಬರೇ ಹೋಗುದಿಲ್ಲ. ನಾನು ಸರ್ಗೆ ಟೀ ಶರ್ಟ್ ತರಲಿಕ್ಕೆ ಹೋಗ್ತಾ ಇದ್ದೇನೆ, ನೀನು ಬರ್ತೀಯಾ? ಹೌದಾ, ಆಯ್ತು ಅವ್ರಿಗೂ ಕೇಳೋಣ ತಡಿ. ಅವಳು ಒಂದ್ ಶರ್ಟಿಗೆ 3 ಜನ ಅವತಾರ ಮಿನಿಮಮ್. ಆಮೇಲೆ ಇವರೆಲ್ಲ ದಿಸ್ ಇಸ್ ಸೆಲೆಬ್ರೇಷನ್ ಫಾರ್ ಯು. Getting a blue shirt is a celebration for you, but for a man it is a task. It's a task. We want to complete that. We don't get involved into that. But for women, it is a celebration. ಅಲ್ಲಿ ಹೋಗಿ ಬ್ಲೂ ಶರ್ಟ್ ಕೊಡಪ್ಪ ಅಂದ ತಕ್ಷಣ ಅವನು ಮೇಡಮ್ ಬ್ಲೂ ಅಂದ್ರೆ ಅವನು ಇವ್ರಿಗೆ ಗೊತ್ತು ಎಲ್ಲ ಬ್ಲೂ, ಸ್ಕೈ ಬ್ಲೂ, ನೇವಿ ಬ್ಲೂ, ಲೈಟ್ ಬ್ಲೂ, ದಿಸ್ ಬ್ಲೂ, ಎಷ್ಟು ಶೇಡ್ಸ್ ಆಫ್ ಕಲರ್ ಗೊತ್ತಿರೋದು ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ ಶೇಡ್ಸೇ ಗೊತ್ತಿಲ್ಲ. ಅದಕ್ಕೆ ಏನೇನೋ ಹಾಕೊಂಡು ಹೊರಗಡೆ ಹೋಗ್ತಿರ್ತಾರೆ. ಅದಕ್ಕೆ ಮದ್ವೆ ಒಳಗೆ ಇವ್ರು ನೋಡಿ, ಇವರೆಲ್ಲ ಸೀರೆ ಗೀರೆಗಳು ಮದ್ವೆ ಗಿದ್ವೆ ಹಾಕೊಂಡಾಗ ಅವ್ರು ಹಾಕೊಂಡು ಹೊರಗೆ ಬರ್ತಿರ್ತಾರೆ. ಇವ್ರು ಹಳೇದೊಂದು ಹಾಕೊಂಡು ಹೊರಗೆ ಬಂದಿರ್ತಾರೆ. ಏನ್ರಿ ನೀವು ಅದನ್ನ ಹಾಕೊಡಿ, ಏನ್ರಿ ನೀವು ಬರೀ ಹಿಂಗೆ ಮ್ಯಾಚ್, ಏನ್ ಮ್ಯಾಚಿಂಗ್ಗೆ ಹೋಗೋಣ ಬಾರೆ ಊಟ ಮಾಡೋದಿಲ್ಲ ಬರೋದಿಲ್ಲ, ಇಲ್ಲ ರೀ ಬರೀ ಹಿಂಗೆ ಆಯ್ತಪ್ಪ ಆಯ್ತಪ್ಪ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯು ಆರ್ ಆಲ್ ಸೆನ್ಸಿಟಿವ್. ಸೊ ಆ ಸೆನ್ಸಿಟಿವಿಟಿ ಕೊಟ್ಟಿದ್ದಾನೆ ದೇವರನ್ನು ಉಳಿಸ್ಕೊಳ್ಬೇಕು. ಬಟ್ ಇವತ್ತು ಹುಡುಗಿಯರಲ್ಲಿ ಒಂದು ಕೆಟ್ಟ ಪ್ರಜ್ಞೆ ಬಂದಿದೆ. ಏನಂದ್ರೆ ನಾವೇನು ಕಡಿಮೆ ಇಲ್ಲ ಹುಡುಗರ್ಗಿಂತ, ನಾವು ತೋರಿಸ್ತೇವೆ ಅಂತೇಳಿ ಹುಡುಗರಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಚೀವ್ಮೆಂಟ್ ನಲ್ಲಿ ಹುಡುಗರ್ಗಿಂತ ಮುಂದೆ ಬರ್ತೀರಾ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಅವಾಗನೇ ಹೇಳಿದ್ದಾರೆ, ಒಂದು 100 ವರ್ಷದಲ್ಲಿ ಈ ಜಗತ್ತಿನಲ್ಲಿ ಶಕ್ತಿ ರೂಪ ಪ್ರಕಟ ಆಗುತ್ತೆ ಅಂತ ಅವಾಗನೇ ಹೇಳಿದ್ದಾರೆ. ಈಗ ಶಕ್ತಿ ರೂಪ ಪ್ರಕಟ ಆಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಮುಂದೆ ಇರ್ತಾರೆ. ನಾವು ಗಂಡ್ಮಕ್ಳು ಸುಮ್ಮನೆ ಸರೆಂಡರ್ ಆಗಿ ಇಷ್ಟು ದಿವಸ ಏನು ರಾಜ್ಯತನ ಮಾಡಿದ್ವಲ್ಲ, ಏನು ದರ್ಬಾರ್ ಮಾಡಿದ್ವಲ್ಲ ಸರ್, ನಮ್ ದರ್ಬಾರ್ ಮುಗೀತು, ಇದು ಒಪ್ಕೋಬೇಕು. ನಾ ಹೇಳಿದ್ದಲ್ಲ, ಇದು ಸ್ವಾಮಿ ವಿವೇಕಾನಂದ್ರ ಹೇಳಿದ್ದಾರೆ. ಹೌದಾ? ರೈಟ್. ಸುಮ್ಮನೆ ಹ್ಞೂ ಅನ್ಕೊಂತ ಹೋದ್ರೆ ಜೀವನ ಆಗ್ತಿತ್ತು ಸರ್. ನಾ ಹಿಂಗ ಅಂತ ಹೋದ್ರೆ ಅಕ್ಕಿನೂ ಹೇಳ್ತಾರೆ ನಾನೇ ಹಿಂಗ. Can you understand? So this is a new world now. ಶಕ್ತಿ ರೂಪ ಪ್ರಕಟ ಆಗಿದೆ. It is going to be you who is going to lead. As far as ಮನೇನು ಕನ್ಸರ್ನ್ ಏನಿದೆಯಲ್ಲ, ನೀನೇ ಬಹಳ ಇಂಪಾರ್ಟೆಂಟ್. ನೀ ಇಂಪಾರ್ಟೆಂಟ್. ನಮ್ಮಿಂದ ಡೋಂಟ್ ಎಕ್ಸ್ಪೆಕ್ಟ್ ಟೂ ಮೆನಿ ಥಿಂಗ್ಸ್. ಇವತ್ತು ಇಷ್ಟೆಲ್ಲ ವರ್ಕ್ಶಾಪ್ ಆಗೈತಿ, ನಾಳಿಂದ ನಮ್ಮ ಯಜಮಾನರು ಚೇಂಜ್ ಆಗ್ತಾರಂತ ಮೇಡಮ್ ಎಂದು ಇಟ್ಕೋಬೇಕು. ಇವ್ರ ಮನೆಗೆ ಹೋದ್ಕೊಳ್ಳಿ ಏನ್ ಹೇಳ್ತಾರೆ ನೋಡ್, ಮತ್ತೆಲ್ಲ ಗೊತ್ತಾಗ್ತಿಲ್ವ ಮಾಡಿ. ಯಾಕಂದ್ರೆ ನೀವು ನಮ್ಗೆ ಹೊಟ್ಟೆ ಕಿಮ್ಮತ್ ಕೊಡೋದಿಲ್ಲ. ಯಾಕಂದ್ರೆ ಸಿ ಇದೊಂದು ಲಾಸ್ಟ್ ಹೇಳಿ ಟೀ ಬಿಡ್ತೇನೆ. ರೈಟ್. ಸೊ ಏನಿರುತ್ತೆ, ನಾವು ವುಮೆನ್ ಹ್ಯಾವ್ ಬಿಕಮ್ ಆಸ್ಪಿರೇಷನಲ್. ನಮ್ಮ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ, ಓಕೆ, ಫಾದರ್ ವಾಸ್ ಆಸ್ಪಿರೇಷನಲ್. ಫಾದರ್ಗೆ ಜಗತ್ತು ಗೊತ್ತಿತ್ತು, ಇದು ಗೊತ್ತಿತ್ತು, ಅದ್ ಮಾಡಪ್ಪ, ಇದು ಮಾಡು ಅಂತ. ತಾಯಿಗೆ ಏನು ಗೊತ್ತಿಲ್ಲ, ಮಮತೆ ಒಂದು ಬಿಟ್ಟು ಏನು ಗೊತ್ತಿಲ್ಲ. ಊಟ ಮಾಡಿದ್ದೇನೋ, ಏನೋ ಅಂಗಿ ಹಾಕೊಂಡಿದ್ಯಾ, ಚೇಂಜ್ ಮಾಡೋ, ಓಕೆ ನೋಡು ಸೊರಗ್ತಾ ಇದೆಯಾ ನೀನು, ಹಾಲು ಕುಡಿ, ಮಜ್ಜಿಗೆ ಕುಡಿ, ಓಕೆ ಜಳಕ ಮಾಡಿದ್ಯಾ, ಎಣ್ಣೆ ಹಚ್ಕೋ, ಇದರಲ್ಲೇನೋ ಹೋಗ್ಬಿಡ್ತಾಳು ಜೀವನ ಪೂರ ತಾಯಿದು. ಶಿ ವಾಸ್ ಓನ್ಲಿ ಎಮೋಷನಲ್ ಲೇಡಿ ಲೈಕ್. ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಅಸ್, ಸೋ ಸೆನ್ಸಿಟಿವ್. ಅದು ತಾಯಿ ನಮ್ಮ ಸಮಯದಲ್ಲಿ. ಅಪ್ಪ ಆಸ್ಪಿರೇಷನ್ ಇದ್ದ, ಓಕೆ ಹಿಂಗ್ ಮಾಡಿದ್ರೆ ಆಗೋದಿಲ್ಲಪ್ಪ, ಓದ್ಕೋ, ಇದು ಮಾಡು, ಅದ್ ಮಾಡು, ನೋಡಿ ಅಲ್ಲಿ ಅದೆಲ್ಲ ಹೇಳ್ತಾ ಇದ್ದ. ಈಗ ರಿವರ್ಸ್ ಆಗಿದೆ. ಹೆಣ್ಮಕ್ಳು ಆಸ್ಪಿರೇಷನ್ ಆಗಿದ್ದಾವೆ, ಈಗ ಗಂಡು ಮಕ್ಕಳು ಎಮೋಷನ್ ಆಗಿದ್ದಾವೆ. ಹೌದಾ? ರಾತ್ರಿ 11 ಗಂಟೆ ಆಗಿರುತ್ತೆ, ಇವಳು ಆ ಹುಡುಗನ ಇಟ್ಕೊಂಡು ಓದೋ ಬರೆಯೋದ್ನ ಪೂರ ಮುಗಿಸು, ಹೋಮ್ವರ್ಕ್ ಮುಗಿಸು ಅದ್ನ. ಒಮ್ಮೆ ಮಾಡು. ಅವಾಗ ಗಂಡ ಬರ್ತಾನೆ, ಬಂದು ಬೀಡೆ ಪಾಪ ಇದ್ರೆ ಬಂದಿದೆ ಬೀಡ ಏನ ಅನ್ಕೊಳ್ಳೆ, ನೀವು ಕಪ್ಪುಂದ್ರಿ ಅವನು ನಿಮ್ಗೆ ಜಾಗ ಮಾಡಿ ಅವನು ಸುಮ್ಮನೆ ಲುಂಗಿ ಹಿಂಗ್ ಮಾಡ್ಕೊಂಡು ಒಟ್ಟ ಮಕ್ಕಳ ವಿಷಯದಲ್ಲಿ ಗಂಡು ಮಕ್ಕಳು ಬರೋದಿಲ್ಲ. ಬಿಕಾಸ್ ವುಮೆನ್ ಹ್ಯಾವ್ ಬಿಕಮ್ ಆಸ್ಪಿರೇಷನಲ್. ಇಟ್ಸ್ ಎ ಗುಡ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್. ಅವಾಗ ಈ ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ಬಂದೇ ಬರುತ್ತೆ. ಬಟ್ ಇವರೇನಾದ್ರೂ ನಾವು ದಾರಿ ತಪ್ಪದಂಗೆ ನೀವೇನಾದ್ರೂ ತಪ್ಪಿದ್ರಿ, ನಮ್ಮ ಜೊತೆ ಕಾಂಪಿಟೇಷನ್ ಮಾಡಿ ಬಹಳ ಕೆಟ್ಟು
ಇದು ಸಂಸ್ಕೃತಿ, ನೀವು ಪ್ರಕೃತಿ. ಅದೇ ಪ್ರಕೃತಿ ಬಹಳ ಚೆನ್ನಾಗಿದೆ.